ಇಂಡಿ ತಾಲೂಕನ್ನು ಜಿಲ್ಲೆಯನ್ನಾಗಿಸಬೇಕೆಂದು ಆಗ್ರಹಿಸಿ ಆಲಮೇಲ ಇಂಡಿ ಮತ್ತು ಚಡಚಣ ಭಾಗದ 51ಕ್ಕೂ ಹೆಚ್ಚು ಮಠಾಧೀಶರು ಸಭೆ ಸೇರಿ ಜಿಲ್ಲಾ ಮಾಡುವ ಕುರಿತು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಚಿಂತನೆಯನ್ನು ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಬಂತನಾಳದ ಶ್ರೀ ಋಷಭಲಿಂಗೇಶ್ವರ ಶ್ರೀಗಳು, ಮಠಾಧೀಶರು ಕೇವಲ ಧಾರ್ಮಿಕ ಕೆಲಸ ಮಾಡದೆ ಶೈಕ್ಷಣಿಕ, ಸಾಮಾಜಿಕ ಮತ್ತು ಇನ್ನಿತರ ರಂಗಗಳಲ್ಲೂ ಸೇವೆ ಸಲ್ಲಿಸುತ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮಠಾಧೀಶರೆಲ್ಲರೂ ಇಂಡಿ ಜಿಲ್ಲಾ ಕೂಗಿಗೆ ರೂಪರೇಷೆ ನಿರ್ಮಿಸಿ ಸಮಸ್ತ ಮಠಾಧೀಶರು ಒಂದುಗೂಡಿ ಹೋರಾಟ ಮಾಡುವುದಾಗಿ ತಿಳಿಸಿದರು. ಏನು ನಾವು ಈ ಹಿಂದುಳಿದಿರ್ತಕ್ಕಂಥ ಈ ಚಡಚಣ, ಇಂಡಿ, ಆಲ್ಮೇಲ್, ದೇವರಿಪ್ಪರಿಗೆ, ಸಿಂದಗಿ ಇವು ಒಳಗೊಂಡು ಇವತ್ತು ನಾವೆಲ್ಲ ಒಂದು ಪ್ರತ್ಯೇಕ ಜಿಲ್ಲೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಕೂಗನ್ನ ಎಬ್ಬಿಸುವಂತಹ ಕೆಲಸವನ್ನ ಇವತ್ತು ನಾವೆಲ್ಲ ಸಾಕಷ್ಟು ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ಕೂಡ ಇದನ್ನ ಕೂಗನ್ನು ಎಬ್ಬಿಸಿರುವಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇನ್ನು ಜೊತೆಗೆ ಈ ಇಂಡಿಯನ್ನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಮೊದಲನೇ ಆದ್ಯತೆ ಇವತ್ತು ನಮ್ಮ ಎಲ್ಲ ಮಠಾಧೀಶರ ಅಭಿಪ್ರಾಯ ಆಗ್ಯದ. ಜೊತೆಗೆ ಇವತ್ತು ಮಠಾಧೀಶರದಾರ ಅಂತಂದ್ರೆ ಬರೇ ಬಹಳ ಜನ ಏನು ಅನ್ಕೋತಾರೆ, ಮಠಗಳು ಸ್ವಾಮಿಗಳಿಗೆ ಯಾಕೆ ಬೇಕಪ್ಪ ಇವೆಲ್ಲ ಅಂತ ಬಹಳ ಜನರ ಒಂದು ಪ್ರಶ್ನೆ ಇರುತ್ತೆ. ಶಿರಶ್ಯಾಡಾದ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಮಾತನಾಡಿ, ಇಂಡಿ ಜಿಲ್ಲೆ ಆಗಬೇಕೆಂದು ಮಠಾಧೀಶರು ಈಗಾಗಲೇ ಅನೇಕ ದಿನಗಳಿಂದ ಬೆಂಬಲ ವ್ಯಕ್ತಪಡಿಸುತ್ತಾ ಬಂದಿದ್ದು, ಮುಂದಿನ ದಿನಗಳಲ್ಲಿ ಮಠಾಧೀಶರು ಯಾವುದೇ ತ್ಯಾಗಕ್ಕೂ ಸಿದ್ಧ ಎಂದರು. ನಾವು ಯಾವ ಪಕ್ಷಾತೀತವಾಗಿ ನಾವು ಮಾಡಬೇಕಿಲ್ಲ ಮತ್ತು ಯಾವುದೇ ಧರ್ಮಕ್ಕೆ ಹೋಲದೆ ಆಗದೆ ಎಲ್ಲ ಧರ್ಮ ಮಠಾಧೀಶರನ್ನ ನಾವಿಲ್ಲಿ ಕರೆಸಿ ಚಿಂತನೆ ಮಾಡಿ ಆ ಅಭಿಪ್ರಾಯಗಳನ್ನ ನಾವು ತಿಳಿಸ್ತಾ ಇದ್ದೇವೆ. ಅದಕ್ಕಾಗಿ ಇನ್ನೊಮ್ಮೆ ನೀವು ಯಾವ ಹೋರಾಟಗಾರರಿದ್ದೀರಿ, ಜಿಲ್ಲಾ ಹೋರಾಟಗಾರ ಸಮಿತಿ ಅದ, ಆ ಸಮಿತಿಗೆ ನಮ್ಮೆಲ್ಲರ ಬೆಂಬಲದ. ನೀವು ಯಾವ ರೂಪರೇಷೆಗಳನ್ನ ಹಾಕ್ತಿರೋ ಅದನ್ನು ಕೂಡ ನಮ್ಗೆ ತಿಳಿಸಿದ್ರೆ ನಾವು ಕೂಡ ಅದರೊಳಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲ ಮಠಾಧೀಶರ ಒಪ್ಪಿಗೆ ಅಭಿಪ್ರಾಯ ಅದ. ಇದನ್ನು ತಾವು ಮಾಧ್ಯಮದ ಮುಖಾಂತರವಾಗಿ ಪ್ರತಿಯೊಂದು ಹಳ್ಳಿಗಾಗಲಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇದನ್ನು ತೋರಿಸ್ಬೇಕು ಅಂತ ತಿಳ್ಕೊಂಡು ತಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಹೇಳ್ಬೋದು. ಮಠಾಧೀಶರು ಒಮ್ಮತದ ಅಭಿಪ್ರಾಯದಿಂದ ಬೆಂಗಳೂರಿಗೆ ಹೋಗಲು ಅಥವಾ ಯಾವುದೇ ರೀತಿಯ ಹೋರಾಟಕ್ಕೆ ಸಿದ್ಧರಿರುವುದಾಗಿ ಆಲಮೇಲದ ಚಂದ್ರಶೇಖರ್ ಶಿವಾಚಾರ್ಯರು ತಿಳಿಸಿದರು. ತಳವಲಗಾದ ರಾಚೋಟೇಶ್ವರ ಶಿವಾಚಾರ್ಯರು, ಹತ್ತಳ್ಳಿಯ ಗುರುಪಾದೇಶ್ವರ ಶಿವಾಚಾರ್ಯರು ಮಾತನಾಡಿ, ಹೋರಾಟ ಪಕ್ಷಾತೀತವಾಗಿದ್ದು ಇಲ್ಲಿ ಯಾವುದೇ ರೀತಿಯ ಪಕ್ಷ, ಜಾತಿ ಕಾರಣ ಮಾಡದೆ ಮಠಾಧೀಶರು ಕೇವಲ ಜಿಲ್ಲೆಗಾಗಿ ಮಾತ್ರ ಗುರಿಯಾಗಿಟ್ಟುಕೊಂಡು ಹೋರಾಟ ಮಾಡುವುದಾಗಿ ತಿಳಿಸಿದರು. ಇನ್ನು ಈ ವೇಳೆ 50ಕ್ಕೂ ಹೆಚ್ಚು ಮಠಾಧೀಶರು ಪಾಲ್ಗೊಂಡಿದ್ದರು. ವಿಕಾಸ್ ಗುಡುಮಿ, ಈ ಸಮಯ ಕನ್ನಡ ನ್ಯೂಸ್, ವಿಜಯಪುರ. ನಮ್ಮ ಈ ಗಡಿನಾಡು ಪ್ರದೇಶಗಳು ಯಾವುದೇ ಸರ್ಕಾರದ ವಿಶೇಷ ಅನುದಾನ ತಗೊಳಕ ಯೋಗ್ಯವಾಗಿರುವಂತ ಪ್ಲೇಸ್ಗಳದಾವು. ಆದ್ರೆ ಇವತ್ತು ಅವೆಲ್ಲ ಅಭಿವೃದ್ಧಿ ಯಾವುದೇ ರೀತಿ ಮಾಡ್ತಾರ ಅನ್ನೋ ಭರವಸೆಗಳು ನಮಗಿಲ್ಲ. ಆದ್ರೆ ಇವತ್ತೆಲ್ಲ ಮಠಾಧೀಶರ ಒಕ್ಕೂಟಿನ ಕೂಗು ಏನಿದೆ ಅಂತಂದ್ರೆ ಅದು ಇಂಡಿ ಒಂದು ಜಿಲ್ಲೆ ಆಗ್ಬೇಕು, ಈ ಪ್ರಾಂತದೊಳಗೆ ಬರುವಂತ ಪ್ರತಿಯೊಂದು ಹಳ್ಳಿಗಳು ಕೂಡ ಅಭಿವೃದ್ಧಿ ಪಥದತ್ತ ಸಾಕ್ಬೇಕು ಅನ್ನೋಂತ ಬಹುದೊಡ್ಡ ಇವತ್ತೊಂದು ಒಮ್ಮತದ ನಿರ್ಧಾರ ಮಾಡ್ಕೊಂಡಿವಿ. ಇದಕ್ಕೆ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಪಕ್ಷ ಪಂಗಡದ ಇಲ್ಲ, ಯಾವುದೇ ರೀತಿಯ ನಮ್ಮ ಮಧ್ಯದೊಳಗೆ ಯಾವುದೂ ವಿಷಯನ ತಂದು ಹಾಕದೆ ಸ್ವಾಮಿಗಳು ಅಷ್ಟೇ. ಇದು ಪೂರ್ಣ ಪ್ರಮಾಣದೊಳಗೆ ಸ್ವಾಮೀಜಿಗಳದೇ ಇದು ಸ್ವಾಮೀಜಿಗಳ ಕೂಗು ಏನು ಇಂಡಿ ಜಿಲ್ಲೆ ಆಗಬೇಕು ಅನ್ನೋದು.